ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಯೂಕ್ಲಿಡ್ ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯದ 1ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸರಿಯಾದ ಉತ್ತರವನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರಿಬೇಕು ಆಗುತ್ತೆ. ಸೊ 1ನೇ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಗಣಿತದ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇದೆ? ಆಯ್ಕೆ ಎ ಪ್ರಮೇಯ, ಆಯ್ಕೆ ಬಿ ಸ್ವಯಂ ಸಿದ್ಧ, ಆಯ್ಕೆ ಸಿ ವ್ಯಾಖ್ಯಾನ, ಆಯ್ಕೆ ಡಿ ಆಧಾರ ಪ್ರತಿಜ್ಞೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು? ಪ್ರಮೇಯ, ಆಯ್ಕೆ ಎ. ಸೊ ಇಲ್ಲಿ ಗಣಿತದಲ್ಲಿ ತಾರ್ಕಿಕ ಆಲೋಚನೆಗಳು ಮತ್ತು ಈಗಾಗಲೇ ಸಾಬೀತಾಗಿರುವಂತಹ ನಿಯಮಗಳನ್ನ ಬಳಸಿ ನಾವೇನ್ ಮಾಡ್ಬೇಕು? ಸಾಬೀತುಪಡಿಸಬಹುದಾದ ಹೇಳಿಕೆಯನ್ನ ನಾವು ಪ್ರಮೇಯ ಅಂತ ಹೇಳ್ತೇವೆ. ಸೊ ಕೆಲವೊಂದಿಷ್ಟು ಸಾಬೀತಾಗಿರುವ ಅಂಶಗಳನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು? ಅದನ್ನ ಪ್ರೂವ್ ಮಾಡ್ಬೇಕಾಗಿರತ್ತೆ. ಸೊ ಇದಕ್ಕೆ ನಾವು ಸಾಧನೆಯ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಯ್ಕೆ ಎ ಸರಿಯಾಗತ್ತೆ. ಇಲ್ಲಿ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಳು ಯಾಕೆ ಸರಿಯಾಗಲ್ಲ? ಸೊ ಇವುಗಳನ್ನ ಯಾವುದೇ ಸಾಧನೆ ಇಲ್ಲದೆ ನಾವು ಒಪ್ಕೊಳ್ಬಹುದು. ಸೊ ಇದೊಂದು ಮೂಲಭೂತ ಹೇಳಿಕೆ ಆಗಿದೆ. ಸೊ ವ್ಯಾಖ್ಯಾನ, ಸೊ ಇದು ಒಂದು ಪದ ಅಥವಾ ಪರಿಕಲ್ಪನೆಯ ಸ್ಪಷ್ಟ ಅರ್ಥವನ್ನ ನೀಡ್ಲಿಕ್ಕೆ ವ್ಯಾಖ್ಯಾನವನ್ನ ಬಳಸ್ತೇವೆ. ಸೊ ಹಾಗಾಗಿ ಇಲ್ಲಿ ಗಣಿತದ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇರೋದು ಪ್ರಮೇಯಕ್ಕೆ. ಸೊ ಹಾಗಾಗಿ ಎ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.